ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಕುಮಾರ ಪರ್ವತ ವ್ಲಾಗ್. ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆನೇ ಒಂದು ಡಿಸ್ಕ್ಲೇಮರ್. ನಾವು ಕುಮಾರ ಪರ್ವತ ಟ್ರೆಕ್ ಮಾಡಿದ್ದು 6 months ಮುಂಚೆನೇ, ಬಟ್ ಸ್ವಲ್ಪ ಲೇಟಾಗಿ ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ಕುಮಾರ ಪರ್ವತ ಬೆಟ್ಟನ ಪುಷ್ಪಗಿರಿ ಬೆಟ್ಟ ಅಂತಲೂ ಕರೀತಾರೆ, ವಿಚ್ ಇಸ್ ದ 4th highest peak in ಕರ್ನಾಟಕ, ಲೊಕೇಟೆಡ್ ಇನ್ ದ ವೆಸ್ಟರ್ನ್ ಘಾಟ್ಸ್. ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 7:30ಗೆ. 6:30ಗೆ ಎಲ್ಲ ಶುರು ಮಾಡಿದರೆ ಇನ್ನೂ ಒಳ್ಳೆಯದು. ಎಂಟ್ರೆನ್ಸಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬ್ಯಾಕ್ ಚೆಕಿಂಗ್ ಮಾಡ್ತಾರೆ, ಪ್ಲಾಸ್ಟಿಕ್ ಕೌಂಟ್ ತಗೋತಾರೆ, ಏನಾದರೂ ಮ್ಯಾಚ್ ಬಾಕ್ಸ್ ಅಥವಾ ಲೈಟರ್ ಇದೆಯಾ ಅಂತಲೂ ಚೆಕ್ ಮಾಡ್ತಾರೆ. ಕರ್ನಾಟಕದಲ್ಲಿ ಕುಮಾರ ಪರ್ವತ ಟ್ರೆಕ್ ಒಂದು ಚಾಲೆಂಜಿಂಗ್ ಟ್ರೆಕ್ ಅಂತಲೇ ಹೇಳ್ಬೋದು. ಕುಮಾರ ಪರ್ವತಕ್ಕೆ 2 ಕಡೆಯಿಂದನೂ ಟ್ರೆಕ್ ಮಾಡ್ಬೋದು, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ, ಇನ್ನೊಂದು ಸೋಮಾರ್ಪೇಟ್ ಕಡೆಯಿಂದ. ನಾವು ಟ್ರೆಕ್ ಮಾಡಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ. ಈ ಟ್ರೆಕ್ದು ಮ್ಯಾಪ್ ಸ್ಕ್ರೀನ್ಶಾಟ್ನ ವ್ಲಾಗ್ ಎಂಡಲ್ಲಿ ಹಾಕಿರ್ತೀವಿ, ಸೊ ದಟ್ ನಿಮಗೂ ಡಿಸ್ಟೆನ್ಸ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಟೋಟಲ್ ಕುಮಾರ ಪರ್ವತ ಟ್ರೆಕ್ಕಿಂಗ್ 2 ವೇ ಬಂದ್ಬಿಟ್ಟು 26 ಕಿಲೋಮೀಟರ್ ಇದೆ. ಕೆಲವರು ಒಂದೇ ದಿನ ಕಂಪ್ಲೀಟ್ ಮಾಡ್ತಾರೆ, ಇನ್ನು ಕೆಲವರು 2 ಡೇಸ್ಗೆ ಸ್ಪ್ಲಿಟ್ ಮಾಡ್ಕೋತಾರೆ. ನಾವು ಕೂಡ 2 ಡೇಸ್ ಟ್ರೆಕ್ ಪ್ಲಾನ್ ಮಾಡಿದ್ವಿ. ಫಸ್ಟ್ ಡೇ ಟ್ರೆಕ್ಕಲ್ಲಿ 6.5 ಕಿಲೋಮೀಟರ್ ಟ್ರೆಕ್ ಮಾಡಿ ಭಟ್ರು ಮನೆ ಅಂತ ಪ್ಲೇಸಲ್ಲಿ 10 ಸ್ಟೇ ಮಾಡಿದ್ವಿ. ಇಲ್ಲೇ ಹತ್ರನೇ ಫಾರೆಸ್ಟ್ ಆಫೀಸ್ ಇದೆ. ಟ್ರೆಕ್ಕಿಂಗಿಗೆ ಇಲ್ಲಿನೇ ಟಿಕೆಟ್ ತಗೋಬೇಕು. ಈ ಇಯರ್ ಅಂತ ಎಲ್ಲ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ತಾರೆ ಅಂತ ಲೇಟೆಸ್ಟ್ ಅಪ್ಡೇಟ್ ಇದೆ. ನಾಟ್ ಶೋರ್ ಏನು ಮಾಡ್ತಾರೆ ಅಂತ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾನೆ ಸುತ್ತಮುತ್ತ ಪೂರ್ತಿ ಕಾಡುಗಳೇ ಇತ್ತು. ಆಲ್ಮೋಸ್ಟ್ 80% ಭಟ್ರು ಮನೆ ರೀಚ್ ಆಗೋವರೆಗೂ ಪೂರ್ತಿ ಫಾರೆಸ್ಟ್ ಏರಿಯಾನೇ. ಆ್ಯಂಡ್ ನಾವಂತೂ ಜಾಯಿಂಟ್ ಸ್ಕ್ವಿರಲ್ ಮತ್ತು ಮಂಗಗಳನ್ನ ಬಿಟ್ಟರೆ ಬೇರೆ ಯಾವ ಕಾಡು ಪ್ರಾಣಿಗಳನ್ನೂ ವಿಟ್ನೆಸ್ ಮಾಡಲಿಲ್ಲ. ನಾವು 2 ಡೇಸ್ ಟ್ರೆಕ್ ಮಾಡಬೇಕು ಅಂತ ಅಂದ್ಕೊಡೋದ್ರಿಂದ ಏನೂ ಹರಿಬರಿ ಇಲ್ಲದೆ ಆರಾಮ್ಸೆ ಟ್ರೆಕ್ ಮಾಡ್ತಾ ಇದ್ವಿ. ಮತ್ತು ಈ ಕುಮಾರ ಪರ್ವತ 365 ಡೇಸ್ ಏನು ಟ್ರೆಕ್ಕಿಂಗಿಗೆ ಓಪನ್ ಇರಲ್ಲ. ಪೀಕ್ ಸಮ್ಮರ್ ಆ್ಯಂಡ್ ಮಾನ್ಸೂನಲ್ಲಿ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ದ ಬೆಸ್ಟ್ ಟೈಮ್ ಟು ಟ್ರೆಕ್ ಇಸ್ ಡ್ಯೂರಿಂಗ್ ವಿಂಟರ್. ಓಕೆ, ಈ ಟ್ರೆಕ್ಕಿಂಗ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀವಿ. ನಿಮ್ಮ ವೆಹಿಕಲ್ ಪಾರ್ಕಿಂಗಿಗೆ ಅಂತೂ ಇಲ್ಲಿ ಏನೂ ಇಶ್ಯೂ ಇಲ್ಲ, ತುಂಬಾ ಸ್ಪೇಸ್ ಇದೆ, ಫ್ರೀ ಪಾರ್ಕಿಂಗ್ ಆ್ಯಂಡ್ ಸೇಫ್ ಕೂಡ. ನೆಕ್ಸ್ಟ್ ಡೇ ಶೂ. ಈ ಟ್ರೆಕ್ಕಿಂಗಿಗೆ ಒಳ್ಳೆ ಶೂಸ್ ಇರೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಟ್ರೆಕ್ಕಿಂಗ್ ಪೋಲ್. ಹೋಗುವಾಗ ಬೇಕಿದ್ರೆ ಟ್ರೆಕ್ಕಿಂಗ್ ಪೋಲ್ನ ಕ್ಯಾರಿ ಮಾಡಿ, ಬಿಕಾಸ್ ಡೌನ್ ಹಿಲ್ಲಲ್ಲಿ ತುಂಬ ಯೂಸ್ ಆಗುತ್ತೆ, ನಿಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ. ವಾಟರ್ ಬಾಟಲ್ಸ್ನ ನೋಡ್ಕೊಂಡು ಕ್ಯಾರಿ ಮಾಡಿ, ಅನ್ನೆಸೆಸರಿ ವೇಟ್ನೆಲ್ಲ ಕ್ಯಾರಿ ಮಾಡಬೇಡಿ. ಭಟ್ರು ಮನೆ ಹೋಗೋ ದಾರಿ ಮಧ್ಯೆ ವಾಟರ್ಫಾಲಲ್ಲಿ ಬಾಟಲ್ ಫಿಲ್ ಮಾಡ್ಬೋದು. ನೆಕ್ಸ್ಟ್ ಭಟ್ರು ಮನೆ ಆ್ಯಂಡ್ ನೆಕ್ಸ್ಟ್ ಡೇ ಕಲ್ಮಂಟಪ ಹತ್ರ ಇರೋ ಸ್ಟ್ರೀಮಲ್ಲಿ ವಾಟರ್ನ ಫಿಲ್ ಮಾಡ್ಬೋದು. ಇನ್ನೊಂದು ಗ್ಲೂಕೋಸ್, ಸ್ನ್ಯಾಕ್ಸ್, ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಕ್ಯಾರಿ ಮಾಡಿ, ಬಿಕಾಸ್ ದಾರಿ ಮಧ್ಯೆ ಎನರ್ಜಿ ಬೂಸ್ಟ್ ಆಗೋಕ್ಕೆ ಬೇಕಲ್ವಾ. ಭಟ್ರು ಮನೆ ತಲುಪೋಕ್ಕಿಂತ ಮೇ ಬಿ 2 ಕಿಲೋಮೀಟರ್ ಮುಂಚೆನೇ ಒಂದು ವಾಟರ್ಫಾಲ್ ಇದೆ. ಟ್ರೆಕ್ಕಿಂಗ್ ಟ್ರೈಲಿಂದ 200 ಮೀಟರ್ ರೈಟ್ ಹೋದರೆ ಸಿಗುತ್ತೆ. ಅದನ್ನಂತೂ ಮಿಸ್ ಮಾಡಲೇಬಾರ್ದು. ವಾಟರ್ಫಾಲಲ್ಲಿ ಒಂದು ಡಿಪ್ ತಗೊಂಡು ರಿಫ್ರೆಶ್ ಆಗಿ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ.
ಕಾಣಿಸ್ತಿರೋದೇ ಭಟ್ರ ಮನೆ. ಇಲ್ಲೇ ನಾವು ಟೆಂಟ್ ಸ್ಟೇ ಮಾಡಿದ್ವಿ. ಇಲ್ಲೇ ಸ್ಟೇ ಆದರೆ ಅಡ್ವಾಂಟೇಜ್ ಏನಂದರೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ಸನ್ಸೆಟ್ ನೋಡ್ತಾ ಎಂಜಾಯ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಿಟ್ಟರೆ ಈ ಟ್ರೆಕ್ಕಿಂಗಲ್ಲಿ ಎಲ್ಲಿನೂ ನಿಮಗೆ ಫುಡ್ ಸಿಗಲ್ಲ. ಪರ್ ಪ್ಲೇಟ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸ್ಟೇ ಕೂಡ ಇಲ್ಲಿ ಬಿಟ್ಟರೆ ಪಕ್ಕದಲ್ಲಿರೋ ಫಾರೆಸ್ಟ್ ಆಫೀಸಲ್ಲಿ ಟೆಂಟ್ ಫೆಸಿಲಿಟಿ ಇರುತ್ತೆ ಅಷ್ಟೇ. ನೀವು ಮುಂಚೆನೇ ಕಾಲ್ ಮಾಡಿ ಟೆಂಟ್ ಫುಡ್ ಬುಕ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿನೇ ಬಂದು ತೊಗೋಬೋದು. ನೆಕ್ಸ್ಟ್ ಡೇ ಭಟ್ರ ಮನೆಯಿಂದ ಫಾರೆಸ್ಟ್ ಆಫೀಸ್ಗೆ ಹೋಗಿ ಟ್ರೆಕ್ಕಿಂಗ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ 6ಗೆ ಟುವರ್ಡ್ಸ್ ಕುಮಾರ ಪರ್ವತ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಟ್ರೆಕ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಕಲ್ಲು ಮಂಟಪ ಸಿಗತ್ತೆ. ಈ ಟ್ರೇಲ್ ಬಂದು ಪೂರ್ತಿ ಗ್ರಾಸ್ ಲ್ಯಾಂಡ್ ಟ್ರೇಲ್. ಇನ್ನು ಸ್ವಲ್ಪ ಟ್ರೆಕ್ ಮಾಡ್ತಾ ಭತ್ತದ ರಾಶಿ ಬೆಟ್ಟ ಸಿಗತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಶೇಷ ಪರ್ವತ. ಈ ರಾಕ್ ಟೆರೇನೆ ಕುಮಾರ ಪರ್ವತ ಟ್ರೆಕ್ದು ಅಡ್ವೆಂಚರಸ್ ಆ್ಯಂಡ್ ಟಫೆಸ್ಟ್ ಫೇಸ್. ಸ್ವಲ್ಪ ಕೇರ್ಫುಲ್ ಆಗಿ ಹತ್ತಬೇಕು ಆ್ಯಂಡ್ ಇಳಿಬೇಕು. ಇದನ್ನು ದಾಟಿನೇ ಅನದರ್ 15 ಮಿನಿಟ್ಸಲ್ಲಿ ಫೈನಲಿ ನಾವು ರೀಚ್ ಆಗೋದು ಕುಮಾರ ಪರ್ವತ. ಟ್ರೆಕ್ ಮಾಡ್ತಾ ಇರುವಾಗ ಎಷ್ಟೊಂದು ಕಷ್ಟ ಅಂತ ಅನಿಸಿದ್ರು ಫೈನಲಿ ರೀಚ್ ಆದಮೇಲೆ ಅಕಂಪ್ಲಿಷ್ಮೆಂಟ್ ಫೀಲಿಂಗೇ ನೆಕ್ಸ್ಟ್ ಲೆವೆಲ್. ದ ಬೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಟ್ರೆಕ್ಕಿಂಗ್ ಏನಂದರೆ ಇಲ್ಲಿ ಯು ಗೆಟ್ ಟು trek through dense forest trail, grassland and rock face. ಇಲ್ಲೇ ಸ್ವಲ್ಪ ಹೊತ್ತು ಇದ್ದು ನಮ್ಮ ವೆಸ್ಟರ್ನ್ ಘಾಟ್ಸ್ ಬ್ಯೂಟಿನ ಎಂಜಾಯ್ ಮಾಡ್ಬೋದು.
ಹಾಗೆ ಸಣ್ಣ ಶಿವನ್ ಟೆಂಪಲ್ ಕೂಡ ಇದೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಡಿಸೆಂಡ್ನ ಸ್ಟಾರ್ಟ್ ಮಾಡ್ಬೋದು. ಹೋಪ್ ಈ ನಮ್ಮ ಕುಮಾರ ಪರ್ವತ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್, ಹ್ಯಾಪಿ ಮಾನ್ಸೂನ್.